ಆದಷ್ಟು ಟ್ರೈ ಮಾಡ್ತಾರೆ ಪೇರೆಂಟ್ಸ್ ಹಣ್ಣು ತರಕಾರಿ ಹಾಕಕ್, ಅಕಸ್ಮಾತ್ ಆಗ್ಲಿಲ್ವಾ ಹಸ್ಕೊಂಡಿರೋದ್ ಬೇಡ, ಬಿಸ್ಕೆಟ್ ತಿನ್ಬೋದು. ಈ ಬಿಸ್ಕೆಟ್ ಉತ್ತಮನ ಅಲ್ವಾ? ಪೇರೆಂಟ್ಸ್ ಬಂದು ಏನ್ ಹೇಳ್ತಾರೆ ಅಂದ್ರೆ, ನಾನು ಬಾದಾಮ್ ಬಿಸ್ಕೆಟ್ ಕೊಡ್ತೀನಿ, ಹೌದು, ಪಿಸ್ತಾ ಬಿಸ್ಕೆಟ್ ಕೊಡ್ತೀನಿ ಅಂತ. ಸೊ ಫಸ್ಟ್ ಲೇಬಲ್ ಓದ್ಬೇಕಾಗತ್ತೆ. ಲೇಬಲ್ ಅಲ್ಲಿ ಯಾವ ಇಂಗ್ರೀಡಿಯೆಂಟ್ ಮ್ಯಾಕ್ಸಿಮಮ್ ಇದೆಯೋ ಒಂದು ಪ್ರಾಡಕ್ಟ್ ಅಲ್ಲಿ ಅದನ್ನ ಫಸ್ಟ್ ಬರಿಬೇಕಾಗತ್ತೆ. ವೀಟ್ ಫ್ಲಾರ್ ಅಂತ ಬರೆದಿರ್ತಾರೆ, ಬ್ರಾಕೆಟ್ ಅಲ್ಲಿ ನೀವು ನೋಡಿದ್ರೆ ರಿಫೈನ್ಡ್ ಅಂತ ಇರುತ್ತೆ. ರಿಫೈನ್ಡ್ ವೀಟ್ ಫ್ಲಾರು ಮೈದಾ. ಬಟರ್ ಬಿಸ್ಕೆಟ್ ಅಂತ ಇರುತ್ತೆ, ಬಟ್ ಅಲ್ಲಿ ವೆಜಿಟೇಬಲ್ ಆಯಿಲ್ ಇರುತ್ತೆ. ಓಕೆ, ನಾನು ಬಾದಾಮ್ ಬಿಸ್ಕೆಟ್ ಕೊಡ್ತಾ ಇದ್ದೀನಿ ಅಂತ, ಬಾದಾಮ್ 2% ಗಿಂತ ಕಡಿಮೆ ಇರುತ್ತೆ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಇದು, ಬಿಸ್ಕೆಟ್ಸ್ ಬೇಡವೇ ಬೇಡ. ಮನೆಯಲ್ಲಿ ನಟ್ಸ್ ಲಡ್ಡು ಮಾಡ್ಬೋದು. ಓಕೆ, ಸೊ ಬಾದಾಮು, ಕ್ಯಾಶ್ಯೂ, ಪಿಸ್ಟಾಶಿಯೋಸು, ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಇದನ್ನೆಲ್ಲ ಒಂದಿಷ್ಟು ರೋಸ್ಟ್ ಮಾಡಿ ಬೈಂಡ್ ಮಾಡೋಕ್ಕೆ ಡೇಟ್ಸ್ ಯೂಸ್ ಮಾಡಿದ್ರೆ ದಟ್ ಬಿಕಮ್ಸ್ ಅ ನಟ್ಸ್ ಲಡ್ಡು. ಅದರಲ್ಲಿ ಎನರ್ಜಿನೂ ಇರುತ್ತೆ, ಗುಡ್ ಫ್ಯಾಟು ಇರುತ್ತೆ, ಸಮ್ ಅಮೌಂಟ್ ಆಫ್ ಪ್ರೋಟೀನು ಇರುತ್ತೆ. ಸೊ ದಟ್ ಇಸ್ ಅ ಗುಡ್ ರಿಪ್ಲೇಸ್ಮೆಂಟ್.